ಮತ್ತೆ ಟೊಮೊಟೊ ಬೆಳೆ ಬೆಳಿತೀರಾ ಹೊರ್ತೂರವರು ಈ ವರ್ಷ? ಮೇಡಮ್ ಇವಾಗ ಧ್ರುವ ಫಸಲು ಮಾಡಿದ್ದೀರಿ. ಇವಾಗ ಸಬ್ರು ಚಿಕ್ಕ ಚಿಕ್ಕ ಬೆಳೆಗಳು ಮಾಡ್ತಾ ಇದ್ದೀರಿ. ಮಾವಿನ ಗಿಡ ಸ್ವಲ್ಪ ಮೇಲ್ಕೆದ್ದ ಮೇಲೆ ತೋಟದಲ್ಲಿ ಬೆಳೆ ಏನು ಬೇರೆ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಹಂಗೆ ಮಾಡ್ಬೇಕಂದ್ರೆ ತಿರ್ಗಾ ಒಂದು 2 ಎಕರೆ 3 ಎಕರೆ ಮಾವಿನ ಗಿಡ ಕಿತ್ತಾಕೆ ಮಾಡಬೇಕು. ಯಾಕಂತಂದ್ರೆ ಮಲ್ಟಿ ಕ್ರಾಪಿಂಗಲ್ಲಿ ಆದಾಯ ಮತ್ತು ಅದರ ಕೆಲಸನೂ ಜಾಸ್ತಿ, ಆದಾಯನೂ ಕಡಿಮೆ. ಸೊ ಅದಕ್ಕೋಸ್ಕರ ಮಾಡಿದ್ರೆ ಬೆಳೆಗಳೇ ಮಾಡಬೇಕು, ಇಲ್ಲ ಇದು ಮಾಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡೋಣ ಅಂತ. ಈಗ ನೀವು ಒಳಗಡೆ ಹೋಗಿದ್ದಾಗ ಒಂದು ಆರೋಪಗಳು ಕೇಳಿ ಬಂತು, ಅಂದರೆ ರೈತನೇ ಅಲ್ಲ, ಸುಮ್ಮನೆ ರೈತ ಅಂದ್ಕೊಂಡು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೊರ್ತೂರು ಉತ್ತರ ಏನು ಅಂತ? ಏನಂದರೆ ನಿಮಗೆ ಸಿಕ್ಕೇ ಇರಬೇಕು. ಇವಾಗ ನೀವು ಬಂದಿದ್ದೀರಾ ಅಲ್ವಾ? ಹೌದಾ? ನೀವೇ ಹೇಳಬೇಕು. ನಮ್ಮ ಉಲ್ಲಾಮೆ ಸುತ್ತ ಉದುರೈ ಬಿದ್ದೈತಲ್ಲ ಮೇಡಮ್, ವೇಸ್ಟ್ಗಳು ಅಷ್ಟು ಅವ್ರ ಮನೆಗಳ ಹತ್ರ ಹಾಕ್ಕೊಂಡ್ರೆ ಆ ಪ್ರಶ್ನೆ ಮಾಡಿರೋರು ಅವ್ರ ಮನೆ ಮುಂದೆ ದೊಡ್ಡ ವಾಮೆ ಕಾಣಿಸ್ತದೆ. ನಮ್ಮ ಎತ್ತುಗಳ ಕೆಳಗೆ ಹಾಕಿರೋ ಹುಲ್ಲಿರ್ಬೋದು, ನಾವು ನೋಡ್ತಾ ಇದ್ದೀರಲ್ಲ ನೀವೇ ಪ್ರತ್ಯಕ್ಷವಾಗಿ. ಏನು ಹೇಳ್ತೀನಿ ಅಂತಂದರೆ ಅದೇ ಪದಗಳೇ ಬಳಸ್ಬೇಕು, ಬೇರೆ ಪದಗಳು ಬರಲ್ಲ ನನಗೆ. ಸೊಳ್ಳಿಗಳಿಗೂ ಅಲ್ಲ ಅವು, ಸೊಳ್ಳಿಗಳಿಗೂ 7 ದಿನ ಬದುಕೋ ಅಧಿಕಾರ ಐತಿ ಇವ್ರಿಗೆ, ಅದು ಅಲ್ಲ. ಇನ್ನೇನು ಹೇಳೋಣ ಮೇಡಮ್ ಅವ್ರಿಗೆ? ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲೋ ನೆನ್ನೆ ಮನೆಗೆ ಬಂದು ಮಾಡೋಕ್ಕೆ ಸಾಧ್ಯನಾ ಮೇಡಮ್? ಅಷ್ಟು ಕೋಟಿ ಜನದ ಬೆಂಬಲ ಸಿಕ್ಕಬೇಕಂದ್ರೆ ಸಾಧ್ಯನಾ? ಸುಳ್ಳು ಹೇಳ್ಕೊಂಡು ಬಾಳಕ್ಕಾಗ್ತದ? ಬಿಗ್ ಬಾಸ್ ಮನೆ ಒಳಗಡೆ 24 ಗಂಟೆ ಕ್ಯಾಮ್ರಾ, 24 ಗಂಟೆ ಮೈಕಿರೋ ಜಾಗದಲ್ಲಿ ವ್ಯಕ್ತಿತ್ವ ವಿಮರ್ಶನೆ ಆಟ ಅದು ಇರೋದಿದ್ದಂಗೆ ಆಗ್ತಾ ಇರೋದೇನೆ. ಇವಾಗ ನೀವು ಹೆಂಗೆ ಮೀಡಿಯಾ ಬಿಗ್ ಬಾಸು ಅಷ್ಟೇ, ಒಂದು ಕಾಂಟ್ರವರ್ಸಿ ಕಿತ್ಲಾಡ್ರೆ ಫಸ್ಟ್ ಹೈಲೈಟ್ ಮಾಡಾಕೋದು ಅವೇನೆ. ನಾವು ಯಾವ ಮಾಡೋಕ್ಕೆ ಹೋಗಿಲ್ಲ, ನಮ್ದು ಬಂದಿಲ್ಲ. ಕರೆಕ್ಟಾ ಮೇಡಮ್? ಅಷ್ಟೇ ಇರೋದು ಇಲ್ಲಿ. ಇವರೆಲ್ಲ ಏನು ಅಂತಂದರೆ ಇರಲಿ ಮೇಡಮ್, ಏನು ಮಾಡೋಕ್ಕಾಗಲ್ಲ, ಅವ್ರ ಜೀವನಗಳು ಕಳಿಬೇಕಲ್ಲ, ನಮ್ಮ ಹೆಸ್ರುಗಳು ಹೇಳ್ಕೊಂಡಾನ ಬದುಕೊಳ್ಳಿ ಬಿಡ್ರಿ. ಬಟ್ ಇನ್ನು ಜಾಸ್ತಿ ಅದೇ ಮಾಡೋಕ್ಕೆ ಹೋದರೆ ಅವ್ರಿಗೆ ಹೆಚ್ಚಿಗೆ ಬಿಡಮೆಗಳಾಗ್ತವೆ, ಬೇಡ ಅಂತ ಹೇಳ್ತೀನಿ ಅಷ್ಟೇ. ಸರ್, ಈ ಹುಲಿ ಉಗುರು ಅನ್ನೋದು ಹೊರ್ತೂರು ಸಂತೋಷ್ ಅವರ ಲೈಫ್ಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತಾ. ಅಂದರೆ ಅವ್ರಿಗೆ ಅದಾದಮೇಲೆ, ಆ ಇನ್ಸಿಡೆಂಟ್ ಆದಮೇಲೆ ಯಾರು ನನ್ನ ಪರ ಇರ್ತಾರೆ, ಯಾರು ನನ್ನ ವಿರುದ್ಧ ಇರ್ತಾರೆ ಅನ್ನೋದು ಎಲ್ಲವೂ ಗೊತ್ತಾಗ್ತಾ ಹೋಯಿತು. ಸೊ ಒಂದು ರೀತಿಲಿ ಹೇಳೋದಾದರೆ ಒಂದು ಒಳ್ಳೆಯದೇ ಆಯ್ತಾ ಅಂತ? 100% ಒಳ್ಳೇದಾಯ್ತು. ಆ ಹುಲಿ ಅನ್ನೋ ಪದಕ್ಕೆ ನಮ್ಮ ನ್ಯಾಷನಲ್ ಅನಿಮಲ್ ಅದು ಹುಲಿ, ಅದು ಇವತ್ತು ಅದೇ ರೀತಿನಲ್ಲಿ ನಂಗೆ ಬಿಂಬಿತಾ ಇತ್ತು. ನೋಡಿ ಮೇಡಮ್, ಸುಮಾರು ಜನ ಯೂಸ್ ಮಾಡವ್ರೆ. ಇದಕ್ಕೆ ಮುಂಚೆನೂ ನಾನು ಹಾಕಿದ್ದೀನಿ. ಅದು ನಮ್ಮ ತಂದೆಯವ್ರ ಮುಖಾಂತರ ಬಂದು ಬಳುವಳಿ ನಮ್ಗೆ. ನಮ್ಮ ತಂದೆಯವ್ರು ತೀರ್ಕೊಂಡು 20 ವರ್ಷಕ್ಕೆ ಮೇಲೆ ಆಗೈತೆ. ಎಲ್ಲೋ ಷಡ್ಯಂತ್ರ, ನಾವು ಒಳಗಡೆ ಹೋದ್ಮೇಲೆ ಅದು ಮಾಡಬೇಕು ಅಂತ. ಬಟ್ ಇರಲಿ, ಬೆಟ್ಟದಂಗಿರೋ ಕಷ್ಟನ ಊದಂಗೆ ಮಾಡಿಬಿಟ್ನೋ ಭಗವಂತನೋ, ಜನಗಳ ಸಹಕಾರ, ಉತ್ತರ ಸಿಕ್ಕೈತೆ ಅಷ್ಟೇ. ನಿಮಗೂ ಗೊತ್ತಾಯ್ತು ಯಾರು ನನ್ನ ಪರ ಇದ್ದಾರೆ, ಯಾರು ನನ್ನ ವಿರುದ್ಧ ಇದ್ದಾರೆ, ಏನು? ಮೇಡಮ್, ನಾನು ಒಂದೇ ಹೇಳೋದು, ಕಂಪ್ಲೇಂಟಲ್ಲಾಗಲಿ ಎಲ್ಲಾದರೂ ಮೆನ್ಷನ್ ಮಾಡಿದ್ದಾರೆ ಅವ್ರ ಹೆಸರು ಅಂದರೆ ಅವ್ರಿಗೆ ಗೊತ್ತು ಅವ್ರ ಸ್ಥಾನ ಏನು ಅನ್ನೋದು. ಅಂತಂದರೆ ಅವರು ಹೆಸರು ಕೂಡ ಹೇಳ್ಕೊಳಕ್ಕೆ ಧೈರ್ಯ ಇಲ್ಲ ಅಂತ ಇರೋರು, ಅಂಥವ್ರ ಬಗ್ಗೆ ನಾವೇನು ಮಾತಾಡೋಣ? ಅಲ್ಲ, ಸರಿ ಸಮಾನನೂ ಅಲ್ಲ, ಸೊಳ್ಳೆಕೆ ಸರಿ ಸಮಾನ ಅಲ್ಲ ಅವರು. ಅರ್ಥ ಮಾಡ್ರಿ, ಇನ್ನೇನಕ್ಕೆ ಆತಾರೆ, ಬಿಟ್ಟಾಕ್ರಿ. ಯಾರು ಸರ್ ನಿಮಗೆ ಇದು ಜೈ ಹಳ್ಳಿಕಾರ್ ಅಂತ ತಾಯಿ ಅವ್ರು ಮಾಡಾಕಿರೋದು ಮೇಡಮ್. ನಾನು ಒಳಗಡೆ ಇದ್ದವಾಗ ಕೇಳಿದ್ದೆ, ಅಲ್ಲೇ ಇಮಿಡಿಯೇಟ್ ಮಾಡಿ ಕಳಿಸಿದ್ರು ಜೈ ಹಳ್ಳಿಕಾರ್ ಅನ್ನೋದು. ಇವಾಗ ಈ ಜೈ ಹಳ್ಳಿಕಾರ್ ಅಂತ ನಾನು ಎಲ್ಲರ ಬಾಯಲ್ಲೂ ಹೇಳಿಸ್ತಾ ಇದ್ದೀನಿ, ಎಲ್ಲರೂ ಹೇಳಿರ್ರಿ ಅಂತ. ಇಷ್ಟ ಇರೋರು ಹೇಳ್ತಾರೆ ಜೈ ಹಳ್ಳಿಕಾರ್ ಅನ್ರಿ. ನಿಮ್ಗೆ ಇಷ್ಟ ಐತೆ ಹೇಳ್ರಿ, ಇಷ್ಟ ಇಲ್ದಿರೋರು ಅನ್ನಲ್ಲ. ಅದು ಅವ್ರವ್ರಿಗೆ ಬಿಟ್ಟಿರೋದು. ಅದಕ್ಕೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅದಕ್ಕೆ ಇನ್ನೊಂದು ಮಾಡ್ಕೊಂಡು ಇವಾಗ ನಾನು ಹಳ್ಳಿಕಾರ್ ಒಡಿಯ ಅಂತ ಕೊಟ್ಟರು, ಅವ್ರಿಗೆ ಅಭಿಮಾನ ಇತ್ತು, ಕೊಟ್ಟರು. ನಿನಗೆ ಯೋಗ್ಯತೆ ಇದ್ದರೆ, ನೀನು ಏನಾನ ಕಿಸ್ತು ದಬ್ಬಾಕಿದ್ರೆ ಕೊಡ್ತಾರೆ. ನೀನೇ ಇದು ಮಾಡಿಕೊಂಡು ತಂದು ಕೊಡ್ಸ್ಕೊಂಡು ಹಾಕೊಂಡು ಅದನ್ನು ಕೊಡೋಕೆ ಕೂಡ ನಿನಗಿಲ್ಲ. ಯಾಕೆ ಸುಮ್ಮನೆ? ಅಷ್ಟೇ.